ಏನೋ ಭಾಗ್ಯಲಕ್ಷ್ಮಿ ಸೀರಿಯಲ್‌ನಲ್ಲಿ ಭಾಗ್ಯ ಪಾತ್ರ ಮಾಡ್ತಿರೋಂಥ ಅವ್ರಿಗೆ ಈಗ ದೊಡ್ಡ ಮಟ್ಟಿಗೆ ಆಘಾತ ಆಗಿದೆ ಅಂತಲೇ ಕೂಡ ಹೇಳ್ಬೋದು. ಅಭಿಮಾನಿಗಳಿಗಂತೂ ಇದೊಂದು ಆಘಾತದ ಸುದ್ದಿ. ಯಾಕೆಂದರೆ ಭಾಗ್ಯ ಇನ್ನು ಇಲ್ಲ ಅಂತಲೇ ಕೂಡ ಹೇಳ್ಬೋದು. ನೆನಪು ಮಾತ್ರ. ಆಗ ನಿಜಕ್ಕೂ ಆಗಿರೋದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನೋ ಭಾಗ್ಯಲಕ್ಷ್ಮಿ ಸೀರಿಯಲ್‌ನಲ್ಲಿ ಅವ್ರದ್ದೇ ಆದಂಥ ಛಾಪನ್ನು ಮೂಡಿಸಿ ಅತಿ ದೊಡ್ಡ ರೀತಿಯಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡ್ಕೊಂಡು ಹೋಗ್ತಾರಂಥ ಭಾಗ್ಯಲಕ್ಷ್ಮಿ ಸೀರಿಯಲ್‌ನಲ್ಲಿ ಈಗ ಮತ್ತಷ್ಟು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಿದೆ. ಇನ್ನು ಗಂಡನಿಂದ ದೂರ ಆಗುವಂಥ ಪಾತ್ರವನ್ನು ಈಗ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಇವರು ಈಗ ಅವ್ರ ಸ್ವಂತ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ತಿದ್ದಾರಂತೆ. ಆ ಉದ್ಯಮದ ಕಡೆ ಈಗ ಜಾಸ್ತಿ ಈಗ ಒಲವು ಕೊಡಬೇಕಾಗಿದೆ ಮತ್ತು ಆ ಉದ್ಯಮದ ಕಡೆ ತುಂಬಾ ಗಮನ ಕೊಡಬೇಕಾಗಿರೋದ್ರಿಂದ ನನಗೆ ಸಮಯದ ಅಭಾವ ಇರೋದ್ರಿಂದ ಈ ಸೀರಿಯಲಿಂದ ನನಗೆ ಹೊರ ಬರ್ತಿದ್ದೇನೆ. ಬಟ್ ಈ ಸೀರಿಯಲ್ ನನಗೆ ತುಂಬಾ ಒಳ್ಳೆಯ ಹೆಸರು ತಂದು ಕೊಟ್ಟಿದೆ. ನಾನು ಕನ್ನಡಕ್ಕಾಗಿರ್ಬೋದು, ಈ ಸೀರಿಯಲ್ ತಂಡಕ್ಕಾಗಿರ್ಬೋದು, ನಾನು ಯಾವತ್ತೂ ಕೂಡ ಕೃತಜ್ಞಳಾಗಿರ್ತೇನೆ. ಆಮೇಲೆ ಈ ಸೀರಿಯಲ್ ನಿರ್ಮಾಣದ ಹೊರೆಯತ್ತಂಥ ರಾಮ್ಜಿಯವರು ಕೂಡ ನಾನು ಯಾವತ್ತೂ ಕೂಡ ಕೃತಜ್ಞಳಾಗಿರ್ತೇನೆ ಅಂತ ಕೃತಜ್ಞತೆ ಕೂಡ ಸಲ್ಲಿಸಿದ್ದಾರೆ. ಇನ್ನು ಕನ್ನಡದ ಪ್ರಖ್ಯಾತ ಹಿರಿಯ ನಟಿ ಒಬ್ಬರು ಇದಕ್ಕೆ ಈ ಪಾತ್ರವನ್ನು ಮುಂದುವರಿಸಲಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ. ಅವ್ರಿಗೆ ಕೂಡ ನನ್ನಷ್ಟೇ ಪ್ರೀತಿ ವಿಶ್ವಾಸ ನೀವು ಕೊಡಬೇಕು ಅಂತ